good morning students. Myself Sudha Raniyar, Assistant Professor, Government First Grade College, ಚಿಕ್ಕನಾಯಕನಹಳ್ಳಿ. ಆ್ಯಂಡ್ ಇವತ್ತು ನಾನು ನಿಮಗೆ ರಾಯಲ್ಟಿ ಅಕೌಂಟ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ವಿತ್ ಲೆಡ್ಜರ್ ಅಕೌಂಟ್ಸ್. ಈ ಕ್ವಶನ್ ನಾನು ಇವತ್ತು ತೊಗೊಂಡಿರೋದು 2018 ತುಮಕೂರು ಯೂನಿವರ್ಸಿಟಿ ಕ್ವಶನ್ ಪೇಪರು 15 ಮಾರ್ಕ್ಸ್ ಪ್ರಾಬ್ಲಮ್ದಾಗಿದೆ. CBCS ಕ್ವಶನ್ ಪೇಪರಲ್ಲಿದೆ ಈ ಪ್ರಾಬ್ಲಮ್ಮು, ರಾಯಲ್ಟಿ ಅಕೌಂಟ್ ಬಗ್ಗೆ. ಮತ್ತು ಇದರಲ್ಲಿ ಲೆಡ್ಜರ್ ಕೇಳಿದ್ದಾರೆ. ಇವತ್ತು ನಾನು ನಿಮಗೆ 15 ಮಾರ್ಕ್ಸ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ನೋಡೋಣ ಬನ್ನಿ. ನೋಡಿ ಪ್ರಾಬ್ಲಮ್: ಬೆಳ್ಳಾರಿ ಕೋಲ್ ಲಿಮಿಟೆಡ್ ಲೀಸ್ಡ್ ಎ ಲ್ಯಾಂಡ್ ಫ್ರಮ್ ಮಿಸ್ಟರ್ ಸುರೇಶ್ ಕುಮಾರ್ ಅಟ್ ಎ ರಾಯಲ್ಟಿ ಆಫ್ rupees 2.5 per ton ಆಫ್ ಕೋಲ್ ರೈಸ್ಡ್. ನೋಡಿ, ಬಳ್ಳಾರಿ ಕೋಲ್ ಲಿಮಿಟೆಡ್ ಅವರು ಒಂದು ಲ್ಯಾಂಡನ್ನು ಲೀಸಿಗೆ ತಗೊಂಡಿದ್ದಾರೆ. ಯಾರಿಂದ? ಮಿಸ್ಟರ್ ಸುರೇಶ್ ಕುಮಾರಿಂದ. ನೋಡಿ, ಸುರೇಶ್ ಕುಮಾರ್ ಇಲ್ಲಿ ಲೆಸ್ಸರ್ ಅಂದರೆ ಲ್ಯಾಂಡ್ ಲಾರ್ಡ್ ಹಾಕ್ತಾರೆ. ಬೆಳ್ಳಾರಿ ಕೋಲ್ ಕಂಪನಿ ಲಿಮಿಟೆಡ್ ಇಲ್ಲಿ ಲೆಸ್ಸಿ ಆಗ್ತಾರೆ. ನೋಡಿ, ರಾಯಲ್ಟಿ ಹೇಗಿದೆ ಅಂದರೆ 1 ಟನ್ನಿಗೆ 2.5 rupees ಅಂತ ಹೇಳ್ತಾರೆ. ಪ್ರೊಡಕ್ಷನ್ ಎಷ್ಟಿದೆಯೋ ಅಷ್ಟಾಗತ್ತೆ. ಮಿನಿಮಮ್ ರೆಂಟ್ ಆಫ್ ₹24,000. ಇಲ್ಲಿ ಮಿನಿಮಮ್ ರೆಂಟು 24,000 ಇದೆ. ಆ್ಯಂಡ್ ಶಾರ್ಟ್ ವರ್ಕಿಂಗ್ ವಾಸ್ ಬಿ ರಿಕವರ್ಡ್ ಡ್ಯೂರಿಂಗ್ ದ ಫಸ್ಟ್ 4 years. ನೋಡಿ, ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿಗೆ ಅವ್ರು ಕೊಡ್ತಾ ಇರೋ ಪೀರಿಯಡು ಮೊದಲ 4 ವರ್ಷ, ಅಂದರೆ ಫಿಕ್ಸ್ಡ್ ರಿಕ್ರೂಟ್ಮೆಂಟ್ ಆಗಿದೆ. ದ ಕೋಲ್ ರೈಸ್ಡ್ ಇನ್ ದ ಲಾಸ್ಟ್ 4 years ವರ್ ಆ್ಯಸ್ ಫಾಲೋಸ್. ನೋಡಿ, ನಮಗೆ ರಿಕ್ರೂಟ್ಮೆಂಟ್ಗೆ ಟೈಮ್ ಕೂಡ 4 years ಕೊಡ್ತಾರೆ, ಹಾಗೆ ಡೀಟೇಲ್ಸ್ ಕೂಡ ಓನ್ಲಿ 4 years ಕೊಡ್ತಾ ಇದ್ದಾರೆ. ಇಲ್ಲಿ 14 8,000, 15 9,000, 16 6,000 ಆ್ಯಂಡ್ 17 12,000. ಬಟ್ 16ಅಲ್ಲಿ ಒಂದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಸ್ಟ್ರೈಕ್ ಫಾರ್ 3 months, 3 ತಿಂಗಳು ಸ್ಟ್ರೈಕ್ ಇದೆ ಅಂತ. ನೆಕ್ಸ್ಟ್ ಹೇಳ್ತಾರೆ, there was a provision of proportionate reduction in minimum rent in the case of strike etc. ನೋಡಿ, ಒಂದು ಪ್ರಾವಿಷನ್ ಇದೆಯಂತೆ, ಸ್ಟ್ರೈಕ್ ಪೀರಿಯಡಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಮಿನಿಮಮ್ ರೆಂಟನ್ನು ನೀವು ರಿಡಕ್ಷನ್ ಮಾಡ್ಕೋಬೋದು. ಈಗ ಸ್ಟ್ರೈಕು 3 months ಇದೆ ಅಂತ ಅಂದರೆ ನೀವು 3 monthsನ ಕಟ್ ಮಾಡಿ ಓನ್ಲಿ 9 monthsಗೆ ಪೇ ಮಾಡ್ಬೋದು. ಆ ರೀತಿ ಪ್ರಾವಿಷನ್ ಇದೆ ಅಂತ ಪ್ರಾಬ್ಲಮಲ್ಲಿ ಹೇಳ್ತಾರೆ. ಸೊ ಅಲ್ಲಿಗೆ 2016ಅಲ್ಲಿ ನಾವು ಮಿನಿಮಮ್ ರೆಂಟ್ ಹಾಕ್ಕೋಬೇಕಾದ್ರೆ 24,000 ಹಾಕ್ಕೊಳ್ಳೋದು ಬೇಡ. ಸ್ಟ್ರೈಕ್ ಪೀರಿಯಡ್ದು ಮಿನಿಮಮ್ ರೆಂಟ್ ಕಳೆದು ಓನ್ಲಿ 9 monthsಗೆ ತಗೋಣ. ಈಗ ಇಯರ್ಗೆ 24,000 ಅಂದರೆ 3 months ಸ್ಟ್ರೈಕ್ ಕಳೆದ್ರೆ ಓನ್ಲಿ 9 months ಆಗುತ್ತೆ. 9 monthsಗೆ ಎಷ್ಟು ಅಂತ ತಗೋಬೇಕು ಇದು. ಮತ್ತೆ ಹೇಳ್ತಾರೆ, ಶೋ ದ ರಿಲೆವೆಂಟ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬೆಳ್ಳಾರಿ ಕೋಲ್ ಲಿಮಿಟೆಡ್. ಬೆಳ್ಳಾರಿ ಕೋಲ್ ಲಿಮಿಟೆಡ್ನ ಬುಕ್ಕಲ್ಲಿ ಲೆಡ್ಜರ್ ಅಕೌಂಟ್ ಬರೀರಿ ಅಂತ ಹೇಳ್ತಾರೆ. ಬೆಳ್ಳಾರಿ ಕೋಲ್ ಲಿಮಿಟೆಡ್ ಅಂದರೆ ನಮಗಿಲ್ಲಿ ಲೆಸ್ಸಿ ಆಗ್ತಾರೆ. ಲೆಸ್ಸಿ ಬುಕ್ಕಲ್ಲಿ ಲೆಡ್ಜರ್ ಅಕೌಂಟ್ಸ್ ಮಾಡಿ ಅಂತ ಕೇಳ್ತಾರೆ. 15 ಮಾರ್ಕ್ಸ್ ಪ್ರಾಬ್ಲಮ್ ಇದು. ಇದರಲ್ಲಿ ಅನಾಲಿಟಿಕಲ್ ಟೇಬಲ್ ಅಷ್ಟೇ ನೀವು ಮಾಡಿದ್ರೆ 5 marks ಆಗುತ್ತೆ. ಜೊತೆಗೆ ಲೆಡ್ಜರ್ ಹಾಕಿದ್ರೆ 15 ಮಾರ್ಕ್ಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಅನಾಲಿಟಿಕಲ್ ಟೇಬಲ್ ಮಾಡೋಣ ಬನ್ನಿ. ನೋಡಿ, ಅನಾಲಿಟಿಕಲ್ ಟೇಬಲ್ ಕೂಡ ನಾನು ನಿಮಗೆ ಹಿಂದಿನ ವೀಡಿಯೋಸಲ್ಲಿ ಹೇಳಿದ್ದೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ನಾವಿಲ್ಲಿ ಇಯರ್ಸ್ ಎಲ್ಲ ಬರ್ಕೋತೀವಿ. 14 15 16 17 ಹಾಗೆ ಟನ್ಸು. ರಾಯಲ್ಟಿ ಟನ್ಸ್ ಕೊಟ್ಟಿದ್ದಾರೆ 8,000 9,000 6,000 12,000 ಆ್ಯಸ್ ಇಟ್ ಈಸ್ ಹಾಕ್ಕೊಳ್ಳಿ. ಹಾಗೆ ಮಿನಿಮಮ್ ರೆಂಟ್ ಕೂಡ ನಮಗೆ ಕೊಟ್ಟಿದ್ದಾರೆ 24,000 ಪರ್ ಆ್ಯನಮ್ ಅಂತ. ನೋಡಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು 4th ಇಯರ್ಗೆ 24,000 ಬರ್ಕೊಳ್ಳಿ. ಈ 3rd ಇಯರ್ಗೆ ನಾವು 24,000 ಬರ್ಕೊಳ್ಳೋದು ಬೇಡ. ಏಕೆ ಅಂದರೆ 3 months ಸ್ಟ್ರೈಕ್ ಇದೆ. ದೆರ್ ಈಸ್ ಅ ಸ್ಟ್ರೈಕ್ ಇನ್ 3 months. ಸೊ ನೀವು ಓನ್ಲಿ 9 monthsಗೆ ಮಿನಿಮಮ್ ರೆಂಟ್ ತೊಗೊಳ್ಳಿ. ಈಗ 24,000 ಇಂಟು 9/12 ಮಾಡಿಕೊಂಡ್ರೆ ನಿಮಗೆ 9 monthsಗೆ ಎಷ್ಟು ಅಂತ ಬರುತ್ತೆ. ವರ್ಷಕ್ಕೆ 24,000 ಆದರೆ ಅಲ್ಲಿಗೆ 9 ತಿಂಗಳಿಗೆ 18,000 ಬರುತ್ತೆ. ಅದನ್ನು ನೀವು ಬರ್ಕೊಳ್ಳಿ. 24,000 ಇಂಟು 9/12 18,000 ಬರುತ್ತೆ. ಹಾಗೆ ರಾಯಲ್ಟಿ ಕಾಲಮ್ ಬರ್ಕೋಬೇಕು ಇವಾಗ ನಾವು. ನೋಡಿ, ರಾಯಲ್ಟಿ ಹೇಳ್ತಾರೆ 2.5 ಪರ್ ಟನ್ ಅಂತ ಹೇಳ್ತಾರೆ. 2.5 ಪರ್ ಟನ್. ಟನ್ಸ್ ಎಷ್ಟಾಗಿದೆ? 8,000. 8,000 ಇಂಟು 2.5 8,000 ಇಂಟು 2.5 ಮಲ್ಟಿಪ್ಲೈ ಮಾಡಿದ್ರೆ 20,000 ಸಿಗುತ್ತೆ. 20,000. ಅದೇ ರೀತಿ 9,000 ಇಂಟು 2.5 ಮಾಡಿ 22,500 ಸಿಗುತ್ತೆ. ಅಗೇನ್ 6,000 ಇಂಟು 2.5 ಮಾಡಿದ್ರೆ 15,000 ರಾಯಲ್ಟಿ ಬರುತ್ತೆ.
ಅದೇ ರೀತಿ 12,000 ಇಂಟು 2.5 ಮಾಡಿದ್ರೆ ನಿಮಗೆ 30,000 ಬರುತ್ತೆ ರಾಯಲ್ಟಿ. ಶಾರ್ಟ್ ವರ್ಕಿಂಗ್ ನೋಡೋಣ. ಶಾರ್ಟ್ ವರ್ಕಿಂಗು ಮಿನಿಮಮ್ ರೆಂಟೇ ಜಾಸ್ತಿ ಇದ್ದು ರಾಯಲ್ಟಿ ಕಮ್ಮಿ ಇದ್ದರೆ ಶಾರ್ಟ್ ವರ್ಕಿಂಗ್ ರೈಸ್ ಆಗುತ್ತೆ. ದಟ್ ಈಸ್ 4,000. ನೋಡಿ 24,000 ಮೈನಸ್ 20,000 4,000 ಆಯಿತು. ನೋ ಸರ್ಪ್ಲಸ್, ನೋ ರಿಕವರಿ ಆರ್ ಇರ್ರಿಕವರಿ. ಇಲ್ಲಿ ಫಸ್ಟ್ 4 ಇಯರ್ಸ್ ಅಂತ ಹೇಳಿರೋದ್ರಿಂದ 4 ವರ್ಷದ ತನಕ ನೀವು ಇರ್ರಿಕವರಿ ಕಾಲಮ್ ನೋಡದೇ ಇದ್ದರೂ ನಡೆಯುತ್ತೆ. ಸೊ ಶಾರ್ಟ್ ವರ್ಕಿಂಗ್ ಇರ್ರಿಕವರಿ ಅಮೌಂಟು ಓನ್ಲಿ ಮಿನಿಮಮ್ ರೆಂಟೇ ಪೇ ಮಾಡ್ತಾ ಇದ್ದೀವಿ. ದಟ್ ಈಸ್ 24,000 ಪೇ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಇಯರ್ ಆಲ್ಸೋ ದೇರ್ ಈಸ್ ಎ ಶಾರ್ಟ್ ವರ್ಕಿಂಗ್. ಸಿ ಹಿಯರ್ 1,500 ಈಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್ because royalty is only 22,500 and minimum rent is 24,000. The difference is 1,500. Short working. So amount paid to landlord here 24,000 only. And again third year there is a short working of 3,000. See here, royalty is 15,000, minimum rent is 18,000. The difference is 3,000. So 3,000 again. Amount paid to landlord 18,000 because in this year during a strike the minimum rent is 18,000. So 80,000 only we will pay to lessor. Then last year, see, there is a surplus that is 6,000. 24,000 minus 30,000 6,000 ಆಗ್ತಾ ಇದೆ. ಇದು ಫಿಕ್ಸ್ಡ್ ರಿಕೂಪ್ಮೆಂಟ್ ಆಗಿರೋದ್ರಿಂದ ಮೊದಲ 4 ವರ್ಷ ಅಂತ ಹೇಳಿದರು. ಫಸ್ಟ್ ಇಯರ್ ಆಗಲಿಲ್ಲ, ಸೆಕೆಂಡ್ ಇಯರ್ ಆಗಲಿಲ್ಲ, ಥರ್ಡ್ ಇಯರ್ ಕೂಡ ನಮಗೆ ರಿಕವರಿ ಚಾನ್ಸ್ ಇರಲಿಲ್ಲ. ಅಂದರೆ ಎಲ್ಲ ಶಾರ್ಟ್ ವರ್ಕಿಂಗೇ ಬಂತು. ಇದು ಕೊನೆ ವರ್ಷ, ಯಾವುದೇ ವರ್ಷ ಶಾರ್ಟ್ ವರ್ಕಿಂಗ್ ಬಂದಿರಲಿ ಮೊದಲ 4 ವರ್ಷ ಅಂತ ಹೇಳ್ತಾರೆ. ಈಗ ಆಲ್ರೆಡಿ 3 ವರ್ಷ ಕಳೆದೋಗಿದೆ ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ 4th ಇಯರ್. ನೋಡಿ ಒಟ್ಟು ಶಾರ್ಟ್ ವರ್ಕಿಂಗ್ ಎಷ್ಟಿದೆ? 4,000 ಪ್ಲಸ್ 1,500 ಪ್ಲಸ್ 3,000 ಒಟ್ಟು 8,500 ಶಾರ್ಟ್ ವರ್ಕಿಂಗ್ ಇದೆ. ಬಟ್ ನಮ್ಮ ಹತ್ರ ಸರ್ಪ್ಲಸ್ ಓನ್ಲಿ 6,000 ಇದೆ. ನಾವು ಯಾವಾಗಲೂ ರಿಕವರಿನ ಸರ್ಪ್ಲಸ್ ಮೂಲಕನೇ ಮಾಡೋದ್ರಿಂದ 6,000 ಅಷ್ಟೇ ರಿಕವರಿ ಆಗ್ತಿದೆ. 8,500 ಶಾರ್ಟ್ ವರ್ಕಿಂಗ್ ಇತ್ತು, 6,000 ರಿಕವರಿ ಆಗ್ತಿದೆ. ಸೊ ದ ಇರ್ರಿಕವರಿ ಈಸ್, ಮತ್ತು ಇಲ್ಲೆಲ್ಲ ಯಾಕೆ ಇರ್ರಿಕವರಿ ಕಾಲಮ್ ಹಾಕಲಿಲ್ಲ ಅಂದರೆ 4 ಇಯರ್ಸ್ ಟೈಮ್ ಇತ್ತು, ಅದಕ್ಕೆ ವೆಯ್ಟ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ದ 4th ಇಯರ್ ಆ್ಯಂಡ್ ಲಾಸ್ಟ್ ಇಯರ್. ಇಲ್ಲಿ ನಾವು ಡಿಸಿಷನ್ಸ್ ತೊಗೋತಾ ಇದ್ದೀವಿ. ದಟ್ ಈಸ್ ದೆರ್ ಈಸ್ ಅ 2,500 ಇರ್ರಿಕವರಿ. ಇಟ್ ಶುಡ್ ಗೋಸ್ ಟು P&L ಅಕೌಂಟ್. ಸೊ ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ಲಾರ್ಡ್ ದಟ್ ಈಸ್ 24,000. ನೋಡಿ ಇದು ಅನಾಲಿಟಿಕಲ್ ಟೇಬಲ್ ಮಾಡಿದ್ದೀನಿ. ಈಗ ಈ ಅನಾಲಿಟಿಕಲ್ ಟೇಬಲ್ಗೆ ಜಸ್ಟ್ 5 ಮಾರ್ಕ್ಸ್ ಇರುತ್ತೆ. ನೀವು ಇದ್ರ ಜೊತೆಗೆ ಲೆಡ್ಜರ್ ಅಕೌಂಟ್ ಮಾಡಬೇಕು ಇನ್ ದ ಬುಕ್ಸ್ ಆಫ್ ಲೆಸ್ಸಿ. ನೋಡಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬೆಳ್ಳಾರಿ ಕೋಲ್ ಲಿಮಿಟೆಡ್. ನಿಮಗೆ ಗೊತ್ತು ಯಾರಿಲ್ಲಿ ಲೆಸ್ಸಿ ಅಂತ. ಲೆಸ್ಸಿ ಬಳ್ಳಾರಿ ಕೋಲ್ ಲಿಮಿಟೆಡ್ ಆಗಿರೋದ್ರಿಂದ ಅವರ ಬುಕ್ಕಲ್ಲಿ ನಾವು ಲೆಡ್ಜರ್ ಬರೀಬೇಕಂತ ಹೇಳ್ತಾರೆ. ಮಿನಿಮಮ್ ರೆಂಟ್ ಅಕೌಂಟ್ ನೋಡಿ 4 ಲೆಡ್ಜರ್ ಅಕೌಂಟ್ಸ್ ಬರುತ್ತೆ. ಒಂದು ಮಿನಿಮಮ್ ರೆಂಟ್ ಅಕೌಂಟ್, ಇನ್ನೊಂದು ಶಾರ್ಟ್ ವರ್ಕಿಂಗ್, ಆ್ಯಂಡ್ ಅನದರ್ ಒನ್ ಈಸ್ ರಾಯಲ್ಟಿ, ಆ್ಯಂಡ್ ಅನದರ್ ಒನ್ ಈಸ್ ಲ್ಯಾಂಡ್ಲಾರ್ಡ್ ಅಥವಾ ಯಾರು ಲ್ಯಾಂಡ್ಲಾರ್ಡ್ ಹೆಸರಿದೆ ಇಲ್ಲಿ ಸುರೇಶ್ ಕುಮಾರ್ ಅವರ ಅಕೌಂಟ್ ಒಂದು ಬರಿತೀವಿ. ಒಟ್ಟು 4 ಅಕೌಂಟ್ಸ್ ಇರುತ್ತೆ. ನೋಡಿ ಇಲ್ಲಿ ಫಸ್ಟ್ ಮಿನಿಮಮ್ ರೆಂಟ್ ಅಕೌಂಟ್ ಮಾಡೋಣ. ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಲೆಡ್ಜರ್ ಅಕೌಂಟ್ ಜರ್ನಲ್ ಎಂಟ್ರೀಸ್ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಜರ್ನಲ್ ಎಂಟ್ರೀಸ್, ಸೊ ಜರ್ನಲ್ ಎಂಟ್ರಿ ಪ್ರಕಾರ ನಾವು ಲೆಡ್ಜರ್ನ ಪೋಸ್ಟಿಂಗ್ ಕೊಡ್ತಾ ಹೋಗ್ತೀವಿ. ನೋಡಿ ಮಿನಿಮಮ್ ರೆಂಟ್ ಯಾವಾಗ ಬರುತ್ತೆ ಅಂದರೆ ವೆನ್ ದ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್. ಇಲ್ಲಿ ಇಯರ್ ಕಾಲಮಲ್ಲಿ ಇಯರ್ ನಾವು ಡೇಟ್ ಕೊಟ್ಟಿಲ್ದಿರೋದ್ರಿಂದ 2014 ಫಸ್ಟ್ ಇಯರ್ಗೆ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಲೆಡ್ಜರ್ ಪೋಸ್ಟಿಂಗ್ ಕೊಡ್ತಾ ಇದ್ದೀವಿ. ಅದಕ್ಕೆ 2014. ನೋಡಿ ನಾವಲ್ಲಿ ಏನು ಮಾಡ್ತೀವಿ ಅಂದರೆ ಜರ್ನಲ್ ಎಂಟ್ರಿ ಏನಾಗುತ್ತೆ ಅಂದರೆ ಮಿನಿಮಮ್ ರೆಂಟ್ ಅಕೌಂಟ್ ಡೆಟಾರ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಜರ್ನಲ್ ಎಂಟ್ರಿ ಬರಿತೀವಿ. ಸಿ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್. ಹೆಸರಿದ್ರೆ ಹೆಸರೇ ಬರ್ಕೋಬೋದು, ಇಲ್ಲ ನೀವು ಲ್ಯಾಂಡ್ಲಾರ್ಡ್ ಅಂತ ಕೂಡ ಬರಿಬೋದು. ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಎಷ್ಟಿತ್ತು ಫಸ್ಟ್ ಇಯರು ನೀವು ಟೇಬಲ್ ನೋಡಬೇಕಾಗತ್ತೆ. ಟೇಬಲ್ ನೋಡ್ಕೊಂಡು ಪ್ರಾಬ್ಲಮ್ ಮಾಡಿ. ಫಸ್ಟ್ ಇಯರ್ ನಾವು ಮಿನಿಮಮ್ ರೆಂಟ್ ಎಷ್ಟು ಪೇ ಮಾಡ್ತೀವಿ? 24,000 ಪೇ ಮಾಡ್ತೀವಿ. ಸೊ 24,000 ಲ್ಯಾಂಡ್ಲಾರ್ಡ್ ಅಕೌಂಟಿಗೆ ಪೇ ಮಾಡ್ತಾ ಇದ್ದೀವಿ. ಕ್ರೆಡಿಟ್ ಹೇಗೆ ಮಾಡ್ತೀವಿ ಅಂದರೆ ನೋಡಿ 24,000 ಅನ್ನೋದು ಮಿನಿಮಮ್ ರೆಂಟು, ಎಷ್ಟು ರಾಯಲ್ಟಿ ಇದೆ ಅದರಲ್ಲಿ ಎಷ್ಟು ಶಾರ್ಟ್ ವರ್ಕಿಂಗ್ ಬಂತು ಅಂತ ಈ ಸೆಕೆಂಡ್ ಎಂಟ್ರಿ ಬರಿತೀವಲ್ವಾ, ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿನಿಮಮ್ ರೆಂಟ್ ಇಂಟು ರಾಯಲ್ಟಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಅಂತ. ಈ 24,000 ಅನ್ನೋದ್ರಲ್ಲಿ
ರಾಯಲ್ಟಿ ಎಷ್ಟಿತ್ತು? ಸೊ ನೀವು ಫಸ್ಟ್ ಇಯರ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ 20,000 ರಾಯಲ್ಟಿ ಇದೆ, ಇನ್ನು 4,000 ಶಾರ್ಟ್ ವರ್ಕಿಂಗ್ ಇದೆ, ರೈಟ್? ಸೊ 24,000 ನೋಡಿ. ತುಂಬ ಈಸಿ ವೇ ಅನ್ನೋದಾದರೆ ನೀವು ಡೆಬಿಟ್ ಸೈಡಲ್ಲಿ ಲ್ಯಾಂಡ್ ಲಾರ್ಡೇ ಬರೀತೀರಾ, ಅದರಲ್ಲಿ ಯಾವ ಚೇಂಜಸ್ ಇಲ್ಲ, ಯಾವುದೇ ಪ್ರಾಬ್ಲಮ್ ಆಗಲಿ. ಕ್ರೆಡಿಟ್ ಸೈಡಲ್ಲಿ ಬರೆಯುವಾಗ ಮಿನಿಮಮ್ ರೆಂಟಿಗೆ ಅಕೌಂಟ್ ಮಾಡುವಾಗ ಅದರಲ್ಲಿ ಈ 24,000 ಅನ್ನೋದು ಹೇಗೆ ಡಿವೈಡ್ ಆಗಿದೆ, 24,000 ಅನ್ನಲ್ಲಿ ರಾಯಲ್ಟಿ ಎಷ್ಟು, ಶಾರ್ಟ್ ವರ್ಕಿಂಗ್ ಎಷ್ಟು ಅಂತ ಡಿವಿಯೇಷನ್ ತೊಗೊಂಡು ಬರೀಬೇಕಷ್ಟೇ ಕ್ರೆಡಿಟಲ್ಲಿ. ಬೈ ರಾಯಲ್ಟಿ ಅಕೌಂಟ್ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್. ಇನ್ ದ ಸೇಮ್ ವೇ ಸೆಕೆಂಡ್ ಇಯರ್ ಕೂಡ ಮಾಡ್ತೀವಿ ನೋಡಿ. ಮಿನಿಮಮ್ ರೆಂಟ್ ಅಕೌಂಟ್ ಯಾವಾಗ್ಲೂ ಓನ್ಲಿ ಶಾರ್ಟ್ ವರ್ಕಿಂಗ್ ಇದ್ದಾಗ ಮಾತ್ರ ಬರುತ್ತೆ, ಮಿಕ್ಕ ಟೈಮಲ್ಲಿ ಬರೋಲ್ಲ. ಇಲ್ಲಿ 3 ವರ್ಷ ಶಾರ್ಟ್ ವರ್ಕಿಂಗ್ ಇರೋದ್ರಿಂದ, ಸೆಕೆಂಡ್ ಇಯರ್ ಆಲ್ಸೋ ಶಾರ್ಟ್ ವರ್ಕಿಂಗ್ ಇರೋದ್ರಿಂದ ಅಗೈನ್ ಲ್ಯಾಂಡ್ ಲಾರ್ಡ್ಗೆ ನಾವು 24,000 ಪೇ ಮಾಡ್ತೀವಿ, ರೈಟ್ ಹಿಯರ್ 24,000. ಆ್ಯಂಡ್ ಅದು ಹೇಗೆ, ಅದರಲ್ಲಿ ರಾಯಲ್ಟಿ ಎಷ್ಟು ಮತ್ತು ಹೇಗೆ ಮರ್ಜ್ ಆಗಿದೆ ಮಿನಿಮಮ್ ರೆಂಟಲ್ಲಿ ಅಂದರೆ, ರಾಯಲ್ಟಿ ಎಷ್ಟು 22,500. ನೀವು ಟೇಬಲ್ ನೋಡಬೇಕು, ಟೇಬಲಲ್ಲಿ ಸೆಕೆಂಡ್ ಇಯರಲ್ಲಿ ರಾಯಲ್ಟಿ ಕಾಲಮಲ್ಲಿ 22,500 ಇದೆ, ಹಾಗೆ ಶಾರ್ಟ್ ವರ್ಕಿಂಗು 1,500 ಇದೆ. ಸೊ ಅಲ್ಲಿಗೆ 24,000. ಅದೇ ರೀತಿ ಥರ್ಡ್ ಇಯರ್ ಇನ್ನೂ 1 ವರ್ಷ ನಮಗೆ ಮಿನಿಮಮ್ ರೆಂಟೇ ಬರುತ್ತೆ, ಯಾಕೆಂದರೆ ಥರ್ಡ್ ಇಯರ್ ಕೂಡ ಶಾರ್ಟ್ ವರ್ಕಿಂಗ್ ಇದೆ. 2016 ಅಗೈನ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಎಲ್ ಅಕೌಂಟ್ ಅಂತ ಬರಿತೀನಿ, ಅರ್ಥ ಮಾಡ್ಕೊಳ್ಳಿ. ಲ್ಯಾಂಡ್ ಲಾರ್ಡ್ ಅಂತ ಅದು ಎಕ್ಸಾಮಲ್ಲಿ ಶಾರ್ಟ್ ಫಾರ್ಮ್ ಯೂಸ್ ಮಾಡಬೇಡಿ, ಫುಲ್ ಬರೀರಿ, ಅಲ್ಲಿ ಟೈಮ್ ಇರುತ್ತೆ. 24,000. ಅದೇ ರೀತಿ 2016 ನೋಡಿ, ಥರ್ಡ್ ಇಯರಲ್ಲಿ ನಿಮಗೆ ಲ್ಯಾಂಡ್ ಲಾರ್ಡ್ ಅಕೌಂಟು 24,000 ಬರಲ್ಲ, ಸಾರಿ 18,000 ಇದೆ ನೋಡಿ. 18,000 ಇದೆ ನೋಡಿ. ಯಾಕೆಂದರೆ ಆ ವರ್ಷ ಸ್ಟ್ರೈಕ್ ಇತ್ತು, ಸ್ಟ್ರೈಕ್ ಇದ್ದಾಗ ಮಿನಿಮಮ್ ರೆಂಟ್ ರೆಡ್ಯೂಸ್ ಮಾಡ್ಕೊಂಡ್ವಿ. ಸೊ ಮಿನಿಮಮ್ ರೆಂಟ್ ಎಷ್ಟಾಗಿತ್ತು ಥರ್ಡ್ ಇಯರು? 18,000 ಇತ್ತು. 18,000 ಬರ್ಕೊಳ್ಳಿ. 18,000 ಬೈ ರಾಯಲ್ಟಿ. ಅದರಲ್ಲಿ ರಾಯಲ್ಟಿ ಎಷ್ಟು? 15,000, ಶಾರ್ಟ್ ವರ್ಕಿಂಗು 3,000. ರಾಯಲ್ಟಿ 15,000, ಶಾರ್ಟ್ ವರ್ಕಿಂಗ್ 3,000, ಟೋಟಲ್ 18,000. ನೋಡಿ ಈ ರೀತಿ. ಈಗ 4ನೇ ವರ್ಷಕ್ಕೆ ಮಿನಿಮಮ್ ರೆಂಟ್ ಬರಲ್ಲ, ಯಾಕೆಂದರೆ 4ನೇ ವರ್ಷ ಶಾರ್ಟ್ ವರ್ಕಿಂಗೇ ಇಲ್ಲ, ಸರ್ಪ್ಲಸ್ ಇತ್ತು, ರಾಯಲ್ಟಿನೇ ಪೇ ಮಾಡಿದ್ದೀವಿ, ಹಾಗಾಗಿ ಲಾಸ್ಟ್ ವರ್ಷ ಬರಲ್ಲ. ಸೊ ಥರ್ಡ್ ಇಯರ್ಗೆ ಸ್ಟಾಪ್ ಆಗುತ್ತೆ ಮಿನಿಮಮ್ ರೆಂಟ್ ಅಕೌಂಟು. ಟು ಲ್ಯಾಂಡ್ ಲಾರ್ಡ್ 18,000 ಬರೀಬೇಕು, ನಾಟ್ 24,000, ಸಾರಿ. 24,000 ಬದಲಿಗೆ 18,000 ಯಾಕೆ ಬರಿತೀವಿ ಅಂದರೆ, ಮಿನಿಮಮ್ ರೆಂಟು ಥರ್ಡ್ ಇಯರ್ ಸ್ಟ್ರೈಕ್ ಇರೋದ್ರಿಂದ 18,000 ಆಗಿದೆ. 18,000 ಬರ್ಕೊಳ್ಳಿ. ರಾಯಲ್ಟಿ 15,000, ಶಾರ್ಟ್ ವರ್ಕಿಂಗ್ 3,000. ಸೊ ದಿಸ್ ಈಸ್ ಮಿನಿಮಮ್ ರೆಂಟ್ ಅಕೌಂಟ್. ಆ್ಯಂಡ್ ನೆಕ್ಸ್ಟ್ ಅಕೌಂಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಬರಿತೀವಿ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಗೈನ್ ಶಾರ್ಟ್ ವರ್ಕಿಂಗ್ ಕೂಡ ನಿಮ್ಗೆ ಎಲ್ಲಿವರೆಗೂ ರಿಕವರಿ ಕಾಲಮಲ್ಲಿ, ಶಾರ್ಟ್ ವರ್ಕಿಂಗ್ ಕಾಲಮ್ ಅಥವಾ ರಿಕವರಿ ಅಥವಾ ಇರ್ರಿಕವರಿ, ಈ 3 ಕಾಲಮಲ್ಲಿ ಎಲ್ಲಿವರೆಗೂ ಅಮೌಂಟ್ ಇರುತ್ತೋ ಅಷ್ಟು ವರ್ಷಕ್ಕೆ ನೀವು ಶಾರ್ಟ್ ವರ್ಕಿಂಗ್ ಮಾಡಲೇಬೇಕಾಗತ್ತೆ. ನೋಡಿ, ಫಸ್ಟ್ ಎಂಟ್ರಿ 2014 ಫಸ್ಟ್ 2014 ನಾನು ಯಾಕೆ ಬರಿತಾ ಇದ್ದೀನಿ ಅಂತಂದರೆ, ನೋಡಿ ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿ ಅಮೌಂಟ್ ಇದೆ. ಸೊ ಈ ಶಾರ್ಟ್ ವರ್ಕಿಂಗ್ ಯಾವುದ್ರಲ್ಲಿ ಮರ್ಜ್ ಆಗಿದೆ? ಟು ಮಿನಿಮಮ್ ರೆಂಟ್ ಅಕೌಂಟ್. ನೋಡಿ ಇದು ಯಾವ ಎಫೆಕ್ಟ್ ಅಂದರೆ, ಜರ್ನಲ್ ಎಂಟ್ರಿ ಎಫೆಕ್ಟ್ ಅಂದರೆ, ಈ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿನಿಮಮ್ ರೆಂಟ್ ಅಂತ ಒಂದು ಸೆಕೆಂಡ್ ಜರ್ನಲ್ ಎಂಟ್ರಿ ಬರಿತೀವಿ. ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಂತ ಅದನ್ನು ಬರಿತೀವಿ. ಈ ಶಾರ್ಟ್ ವರ್ಕಿಂಗಲ್ಲಿ ಓನ್ಲಿ ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿರೋ ಅಮೌಂಟು, ರಿಕವರಿ ಇರ್ರಿಕವರಿ ಕಾಲಮಲ್ಲಿ ಅಮೌಂಟ್ ಇದ್ದರೆ ಮಾತ್ರ ಬರುತ್ತೆ. ಈ ಮೊದಲನೇ ವರ್ಷ ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿ ಅಮೌಂಟ್ ಇದೆ. ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿ ಅಮೌಂಟ್ ಇದ್ದಾಗ ಮಿನಿಮಮ್ ರೆಂಟಲ್ಲಿ ಅದು ಮರ್ಜ್ ಆಗೋದ್ರಿಂದ ಟು ಮಿನಿಮಮ್ ರೆಂಟ್. ಎಷ್ಟಿತ್ತು ಶಾರ್ಟ್ ವರ್ಕಿಂಗು? 4,000, ಕರೆಕ್ಟಾ? 4,000 ಇತ್ತು. ಆ ವರ್ಷ ಯಾವುದೇ ರಿಕವರಿ ಕಾಲಮಲ್ಲಿ ಅಮೌಂಟ್ ಇಲ್ಲ, ಇರ್ರಿಕವರಿ ಕಾಲಮಲ್ಲಿ ಅಮೌಂಟ್ ಇಲ್ಲ. ಸೊ ಹಂಗಾಗಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಕ್ಲೋಸ್ ಮಾಡೋಣ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಷ್ಟೇ. ಫಸ್ಟ್ ಇಯರ್ ಕ್ಲೋಸ್. ಸೆಕೆಂಡ್ ಇಯರ್ 15ಗೆ ಬಂದಾಗ ಕ್ಯಾರಿಡ್ ಡೌನ್ ಆದಮೇಲೆ ಅದು ಬ್ರಾಡ್ ಡೌನ್ ಆಗಲೇಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟು? 4,000 ಇತ್ತು. ಅಗೈನ್
ಅದೇ ವರ್ಷ ಶಾರ್ಟ್ ವರ್ಕಿಂಗ್ ಇದೆ. ಅಗೇನ್ ಮಿನಿಮಮ್ ರೆಂಟ್ ಅಕೌಂಟ್. ಎಷ್ಟು ಶಾರ್ಟ್ ವರ್ಕಿಂಗು? 1500. ಸೊ 5500. 15ನಲ್ಲಿ ಯಾವುದೇ ರಿಕವರಿ ಇಲ್ಲ, ಇರ್ರಿಕವರಿ ಇಲ್ಲ, ಹಾಗಾಗಿ ಕ್ಯಾರಿ ಡೌನ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಟೋಟಲ್ 5500 ಟೋಟಲ್. ಅಗೈನ್ 16ಗೆ ಬಂದಾಗ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್. ಫಾರ್ವರ್ಡ್ ಮಾಡ್ಕೊಳ್ಳಿ, ಕ್ಯಾರಿ ಡೌನ್ ಆಗಿದೆ, ಬ್ರಾಡ್ ಡೌನ್ ಮಾಡ್ಕೊಳ್ಳಿ. 5500. ಅಗೈನ್ ಆ ವರ್ಷ ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಶಾರ್ಟ್ ವರ್ಕಿಂಗ್ ಇದ್ದೆ 3000. 8500 ಟೋಟಲ್ ಆಯಿತು. ಆ ವರ್ಷ ಕೂಡ ಯಾವುದೇ ರಿಕವರಿ ಇರ್ರಿಕವರಿ ಇಲ್ಲವೇ ಇಲ್ಲ. ಅಗೇನ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 8500 ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನೋಡಿ 17ನಲ್ಲಿ ನಿಮಗೆ ಮಿನಿಮಮ್ ರೆಂಟ್ ಇಲ್ಲ, ಇಲ್ಲಿ ಬೇರೆ ಇದೆ. ಸೊ ಇಲ್ಲಿ ರಿಕವರಿ ಕಾಲಮಲ್ಲಿ ಅಮೌಂಟ್ ಬರೀತೀರಾ. ರಿಕವರಿ ಕಾಲಮಲ್ಲಿ ಅಮೌಂಟ್ ಬರೆದ್ರೆ ಸೊ ಯಾವುದರಿಂದ ನೀವು ರಿಕವರಿ ಮಾಡ್ತಾ ಇದ್ದೀರಾ? ಫಸ್ಟ್ ಕ್ಯಾರಿ ಡೌನ್ ಮಾಡ್ಕೊಳ್ಳೋಣ. 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೊಂಬಿಡೋಣ. ಎಷ್ಟಿತ್ತಪ್ಪ? 8500 ಇತ್ತಲ್ವಾ? 8500 ಇತ್ತು. ಡೆಬಿಟ್ ಸೈಡಲ್ಲಿ ಮತ್ತೆ ಮಿನಿಮಮ್ ರೆಂಟ್ ಬರಲ್ಲ. ಕ್ಯಾರಿ ಡೌನ್ ಆಗಿತ್ತು, ಬ್ರಾಡ್ ಡೌನ್ ಮಾಡಿದ್ದೀರಾ, ಕರೆಕ್ಟಾ? ಇಲ್ಲಿ ನೋಡಿ, ಈ ವರ್ಷ ನಿಮಗೆ ರಿಕವರಿ ಕಾಲಮಲ್ಲೂ ಅಮೌಂಟ್ ಇದೆ, ಇರ್ರಿಕವರಿ ಕಾಲಮಲ್ಲೂ ಅಮೌಂಟ್ ಇದೆ. ರಿಕವರಿ ಕಾಲಮಲ್ಲಿ ಅಮೌಂಟ್ ಇದ್ದರೆ ನೀವು ಯಾವುದರಿಂದ ರಿಕವರಿ ಮಾಡ್ತೀರಾ? ರಾಯಲ್ಟಿ ಸರ್ಪ್ಲಸ್ಸಿಂದ ಅಲ್ವಾ? ಅದಕ್ಕೆ ರಾಯಲ್ಟಿ ಅಂತ ಬರೀಬೇಕು. ಎಷ್ಟು ರಾಯಲ್ಟಿಯಿಂದ ರಿಕವರಿ ಮಾಡಿದ್ದು ನೀವು? ಇದು ರಿಕವರಿ ಕಾಲಮಲ್ಲಿ ಅಮೌಂಟ್ ಇತ್ತು ಅಂದರೆ ನೀವು ಬೈ ರಾಯಲ್ಟಿ ಅಕೌಂಟ್ ಅಂತ ಬರೀಬೇಕು. ದಟ್ ಈಸ್ 6000. ಆ್ಯಂಡ್ ಇರ್ರಿಕವರಿ ಕಾಲಮಲ್ಲಿ ಕೂಡ ಅಮೌಂಟ್ ಇತ್ತು ಅಂದರೆ P&L ಅಕೌಂಟ್. ಎಷ್ಟು ಅಲ್ಲಿರೋದು? 2500 ಆಗುತ್ತೆ. ಸೊ 8500 ನೋಡಿ, ಟ್ಯಾಲಿ ಆಗುತ್ತಲ್ವಾ? ಯಾವುದೇ ಕ್ಯಾರಿ ಡೌನ್ ಉಳಿಯೋಲ್ಲ, ಹಾಗಾಗಿ ಯಾವುದೇ ಬ್ರಾಡ್ ಡೌನ್ ಇಲ್ಲ. ಕರೆಕ್ಟಾಗಿ ಟ್ಯಾಲಿ ಆಗಿಬಿಡುತ್ತೆ. ರಾಯಲ್ಟಿ 8000 ಬ್ರಾಡ್ ಡೌನ್ ಇತ್ತು, ರಾಯಲ್ಟಿ ರಿಕವರಿ 6000 ಆಯಿತು, ಇನ್ನು ಉಳಿದಿದ್ದು 2500. ಸೊ 8500 ಬ್ರಾಡ್ ಡೌನ್ ಆಯಿತು. ಕ್ಲಿಯರಾ? ಎಸ್. ನೆಕ್ಸ್ಟ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಆಯಿತು. ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಆಯ್ತಲ್ವಾ? ಈಗ ರಾಯಲ್ಟಿ ಅಕೌಂಟ್ ಮಾಡೋಣ. ರಾಯಲ್ಟಿ ಅಕೌಂಟ್ ಕೂಡ ಫುಲ್ ಇಯರ್ಸಿಗೆ ಬರುತ್ತೆ. 4 ಇಯರ್ಸ್ ಇರೋದ್ರಿಂದ 4 ಇಯರ್ಸಿಗೆ ಬರುತ್ತೆ. ಅಗೇನ್ ಇಲ್ಲಿ ನಾವು 2014ನಲ್ಲಿ ನೋಡಿ, ರಾಯಲ್ಟಿ ಅಕೌಂಟಲ್ಲಿ ನೀವು ಬರೀಬೇಕಾದ್ರೆ ರಾಯಲ್ಟಿ ಕಾಲಮ್ ಮಾತ್ರನೇ ನೋಡಬೇಕು. ರಾಯಲ್ಟಿ ಕಾಲಮಲ್ಲಿರೋ ಅಮೌಂಟ್ ಅಷ್ಟನ್ನೇ ಬರೀಬೇಕಾಗತ್ತೆ, ಬೇರೆ ಯಾವುದು ಅಮೌಂಟ್ ಬರೆಯೋಂಗಿಲ್ಲ. ಇಲ್ಲಿ ಎಂಟ್ರಿ ಶಾರ್ಟ್ ವರ್ಕಿಂಗ್ ಇದ್ದಾಗ ನೀವು ಟು ಮಿನಿಮಮ್ ರೆಂಟ್ ಅಕೌಂಟ್, ಈ ಸೆಕೆಂಡ್ ಎಂಟ್ರಿ ಬರಿತೀವಿ ನೋಡಿ, ರಾಯಲ್ಟಿ ಅಕೌಂಟ್ ಡೆಟಾರ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಟಾರ್, ಟು ಮಿನಿಮಮ್ ರೆಂಟ್ ಅಂತ. ಯಾಕೆಂದರೆ ಈ ಶಾರ್ಟ್ ವರ್ಕಿಂಗ್ ಬಂದಾಗ ರಾಯಲ್ಟಿ ಅನ್ನೋದು ಮಿನಿಮಮ್ ರೆಂಟಲ್ಲಿ ಮರ್ಜ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನೀವು ಮಿನಿಮಮ್ ರೆಂಟ್ ಅಂತ ಬರೀಬೇಕು. ಮೊದಲನೇ ವರ್ಷ ಶಾರ್ಟ್ ವರ್ಕಿಂಗ್ ಇದೆ ಮತ್ತು ಅದು ಮಿನಿಮಮ್ ರೆಂಟಲ್ಲಿ ಮರ್ಜ್ ಆಗಿರೋದ್ರಿಂದ ಡೆಬಿಟ್ ಸೈಡಲ್ಲಿ ಟು ಮಿನಿಮಮ್ ರೆಂಟ್ 20,000. ಅದ್ರ ಜೊತೆಗೆ ನಿಮಗೆ ಜರ್ನಲ್ ಎಂಟ್ರಿ ಹೇಳ್ಕೊಟ್ಟಿದ್ದೆ ನಾನು. ಪ್ರತಿ ವರ್ಷ ರಾಯಲ್ಟಿನ ನಾವು ಪ್ರೊಡಕ್ಷನ್ ಅಕೌಂಟ್ ಅಥವಾ P&L ಅಕೌಂಟ್ ಅಂತ ಬರೆದು ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಪ್ರೊಡಕ್ಷನ್ ಆರ್ ಎರಡರಲ್ಲಿ ಯಾವ್ದಾರ ಒಂದು ಬರೆದ್ರೆ ಸಾಕು, ಆರ್ P&L ಅಕೌಂಟು 20,000. ನೋಡಿ, ಕ್ರೆಡಿಟ್ ಸೈಡ್ ತುಂಬ ಈಸಿ, ನೀವು ಇಲ್ಲೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾವುದೇ ಪ್ರಾಬ್ಲಮ್ ಕೊಡಲಿ, ಯಾವುದೇ ಫಿಕ್ಸ್ಡ್ ಫ್ಲೋಟಿಂಗ್ ಯಾವ ಪ್ರಾಬ್ಲಮ್ ಕೊಟ್ಟರು ರಾಯಲ್ಟಿ ಲೆಡ್ಜರ್ ಅಕೌಂಟ್ ಹಾಕೋದಾದರೆ ಕ್ರೆಡಿಟ್ ಸೈಡಲ್ಲಿ ನೀವು ಬರೆಯೋದು ಒಂದೇ ಎಂಟ್ರಿ, ದಟ್ ಈಸ್ ಬೈ ಪ್ರೊಡಕ್ಷನ್ ಆರ್ P&L ಅಕೌಂಟ್ ಅಂತ. ಡೆಬಿಟ್ ಸೈಡಲ್ಲಿ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಶಾರ್ಟ್ ವರ್ಕಿಂಗ್ ಇದ್ದಾಗ ಮಿನಿಮಮ್ ರೆಂಟ್ ಅಂತ ಬರೀಬೇಕು. ಶಾರ್ಟ್ ವರ್ಕಿಂಗ್ ಇದ್ದಾಗ ಡೆಬಿಟ್ ಸೈಡಲ್ಲಿ ಮಿನಿಮಮ್ ರೆಂಟ್ ಅಂತ ಬರೀಬೇಕು. ಅಗೈನ್ ಶಾರ್ಟ್ ವರ್ಕಿಂಗ್ ಇದೆ, ಮಿನಿಮಮ್ ರೆಂಟು, ರಾಯಲ್ಟಿ ಅಮೌಂಟ್ ಮಾತ್ರ ಬರೀಬೇಕಿಲ್ಲಿ ರಾಯಲ್ಟಿ ಟೇಬಲಲ್ಲಿ. ರಾಯಲ್ಟಿ ಅಮೌಂಟ್, ಈ ರಾಯಲ್ಟಿ ಅಮೌಂಟು ಮಿನಿಮಮ್ ರೆಂಟಲ್ಲಿ ಮರ್ಜ್ ಆಗಿರೋದಕ್ಕೆ ಮಿನಿಮಮ್ ರೆಂಟ್ ಅಂತ ಬರಿತೀವಿ. ಅಗೇನ್ ಅದೇ ವರ್ಷ ಟ್ರಾನ್ಸ್ಫರ್ ಟು ಪ್ರೊಡಕ್ಷನ್ ಅಕೌಂಟ್. ಈ ಪ್ರೊಡಕ್ಷನ್ ಅಂತಲ್ಲಾದರೂ ಬರಿಬೋದು ಅಥವಾ P&L ಯಾವುದಾದ್ರೂ ಒಂದು ಬರೀರಿ, ಆಯಿತಾ? 22 ಕ್ಲೋಸ್ ಮಾಡಿ. ಇದೇ ಥರ
ಎಗೇನ್ ಶಾರ್ಟ್ ವರ್ಕಿಂಗ್ ಬಂತು, ಮಿನಿಮಮ್ ರೆಂಟು ಅವತ್ತು ರಾಯಲ್ಟಿ ಆ ವರ್ಷ 16ನೇ ಇಸ್ವಿಲಿ ನೋಡಿ 15,000 ಬಂದಿದೆ. ಅಗೇನ್ ದಟ್ ಈಸ್ ಟ್ರಾನ್ಸ್ಫರ್ ಟು ಪ್ರೊಡಕ್ಷನ್ ಆರ್ P&L ಅಕೌಂಟ್. ಪ್ರೊಡಕ್ಷನ್ ಅಕೌಂಟ್ ದಟ್ ಈಸ್ 15,000. ಆ್ಯಂಡ್ ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ಇಯರ್ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಶಾರ್ಟ್ ವರ್ಕಿಂಗ್ ಬಂದಿಲ್ಲ, ಸರ್ಪ್ಲಸ್ ಬಂದಿದೆ. ಈ ರೀತಿ ಸರ್ಪ್ಲಸ್ ಬಂದಾಗ ನೀವು ಹೇಗೆ ಬರಿಬೇಕು ಅಂದರೆ ನೋಡಿ, ಸರ್ಪ್ಲಸ್ ಬಂತು, ಏನು ಮಾಡಿದ್ವಿ ನಾವು ರಾಯಲ್ಟಿನಲ್ಲಿ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಟ್ವಿ ಅಂತ ಬರಿತೀವಿ. ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಟ್ವಿ? 24,000ನೇ ಕೊಟ್ವಿ ಅಲ್ವಾ. ಆ ವರ್ಷ ನೋಡಿ, ಕೊನೆ ವರ್ಷ ನೋಡಿ ನೀವು, ರಾಯಲ್ಟಿ 30,000 ಬಂದಿದೆ, ಅದರಲ್ಲಿ ಲ್ಯಾಂಡ್ ಲಾರ್ಡ್ಗೆ 24,000 ಕೊಡ್ತೀವಿ. ಇನ್ನು ಉಳಿದಿದ್ದು 6,000 ಏನು ಮಾಡಿದ್ವಿ? ಶಾರ್ಟ್ ವರ್ಕಿಂಗ್, ಟು ಶಾರ್ಟ್ ವರ್ಕಿಂಗ್ 6,000. ಸೊ 30,000. ಆ್ಯಸ್ ಯೂಶುವಲ್ ಬೈ ಪ್ರೊಡಕ್ಷನ್ ಅಕೌಂಟ್ 30,000. ನೋಡಿ, ಆ್ಯಸ್ ಇಟ್ ಈಸ್ ರಾಯಲ್ಟಿ 30,000 ಬಂತು, ಅದನ್ನು ಹೇಗೆ ಯೂಸ್ ಮಾಡಿದ್ವಿ? ಲ್ಯಾಂಡ್ ಲಾರ್ಡ್ಗೆ 24,000 ಕೊಟ್ವಿ, ಶಾರ್ಟ್ ವರ್ಕಿಂಗ್ 6,000 ರಿಕವರಿ ಮಾಡ್ಕೊಂಡ್ವಿ. ಇದು ಈ ರಾಯಲ್ಟಿ ಅಂದರೆ ಡೆಬಿಟ್ ಸೈಡಲ್ಲಿ ಶಾರ್ಟ್ ವರ್ಕಿಂಗ್ ಬಂದಾಗ ಮಿನಿಮಮ್ ರೆಂಟ್ ಬರೀಬೇಕು. ಅದೇ ರೀತಿ ಏನಾದರೂ ರಿಕವರಿ ಅಥವಾ ಲ್ಯಾಂಡ್ ಲಾರ್ಡ್ಗೆ ಕೊಟ್ವಿ ಅಂದರೆ ಎಷ್ಟು ಲ್ಯಾಂಡ್ ಲಾರ್ಡಿಗೆ ಕೊಟ್ವಿ, ಎಷ್ಟು ರಿಕವರಿ ಆಯಿತು ಅನ್ನೋದನ್ನ ಬರೀಬೇಕು. ಇನ್ನು ಕ್ರೆಡಿಟ್ ಸೈಡು ಓನ್ಲಿ ಬೈ ಪ್ರೊಡಕ್ಷನ್ ಅಕೌಂಟ್ ಅಥವಾ P&L ಅಕೌಂಟ್ ಅಂತಾನೆ ಬರುತ್ತೆ, ನೀವು ಯಾವ ಪ್ರಾಬ್ಲಮ್ ಮಾಡಿದ್ರೂ ಅಷ್ಟೇ. ಇನ್ನು ಲಾಸ್ಟ್ ಅಕೌಂಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್. ಈ ಲ್ಯಾಂಡ್ ಲಾರ್ಡ್ಗೆ ಹೆಸರಿದ್ದರೆ ನೀವು ಹೆಸರು ಹಾಕ್ಕೋಬೋದು. ಈ ಪ್ರಾಬ್ಲಮಲ್ಲಿ ಸುರೇಶ್ ಕುಮಾರ್ ಅಂತ ಇದೆ ಲ್ಯಾಂಡ್ ಲಾರ್ಡ್ಗೆ ಹೆಸರು, ನೀವು ಸುರೇಶ್ ಕುಮಾರ್ ಅಕೌಂಟ್ ಅಂತ ಕೂಡ ಬರಿಬೋದು. ಸೊ ನಾನು ಲ್ಯಾಂಡ್ ಲಾರ್ಡ್ ಅಂತಲೇ ತೊಗೊತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್, ಎಲ್ಲದಕ್ಕಿಂತ ಈಸಿ ಲ್ಯಾಂಡ್ ಲಾರ್ಡ್ ಅಕೌಂಟು. ಇಲ್ಲೊಂದು ಜರ್ನಲ್ ಎಂಟ್ರಿ ಬರ್ತಿತ್ತು, ನೆನಪಿದೆಯಾ? ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ಹೌದಲ್ಲ? ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀತಿದ್ರಿ. ಸೊ ಹಾಗಾಗಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಎಷ್ಟು ಫಸ್ಟ್ ಇಯರು ನೋಡಿ, ಈ ಎಂಟ್ರಿ ಬರೀಬೇಕಾ? ಈ ಲೆಡ್ಜರ್ ಅಕೌಂಟ್ ಮಾಡಬೇಕಾದ್ರೆ ಲ್ಯಾಂಡ್ ಲಾರ್ಡ್ ಕಾಲಮ್ ಮಾತ್ರ ನೋಡಬೇಕು. ಲ್ಯಾಂಡ್ ಲಾರ್ಡ್ ಕಾಲಮ್ಮು ಎಷ್ಟು ಕೊಟ್ರಿ? 24,000 ಕೊಟ್ರಿ ಅಲ್ವಾ. ಈ 24,000 ಅನ್ನೋದು ಏನು? ಮಿನಿಮಮ್ ರೆಂಟ್ ತಾನೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಮಿನಿಮಮ್ ರೆಂಟ್ ಎಷ್ಟು ಬ್ಯಾಂಕ್ ಅಕೌಂಟ್ ಅಂತಲೇ ಬರೀತೀರ. ಡೆಬಿಟ್ ಸೈಡ್ ಪೂರ್ತಿ 4 ವರ್ಷಕ್ಕೂ ಬ್ಯಾಂಕ್ ಅಂತಲೇ ಬರುತ್ತೆ. ಈ ಕ್ರೆಡಿಟ್ ಸೈಡಲ್ಲಿ ಮಾತ್ರ ಆ ಕೊಟ್ಟಿದ್ದು ಮಿನಿಮಮ್ ರೆಂಟ್ ಆಗಿದ್ರೆ ಮಿನಿಮಮ್ ರೆಂಟು, ಕೊಟ್ಟಿದ್ದು ರಾಯಲ್ಟಿ ಆಗಿದ್ದರೆ ರಾಯಲ್ಟಿ ಅಂತ ಬರೀತೀರ. ನೋಡಿ, 24,000 ಅಗೇನ್ 15ಅಲ್ಲಿ ಕೂಡ ಟು ಬ್ಯಾಂಕ್. ನೋಡಿ, ಚೇಂಜೇ ಆಗಲ್ಲ, ಇದು ಯಾವ ಪ್ರಾಬ್ಲಮ್ ಆದರೂ ಡೆಬಿಟ್ ಸೈಡ್ ಚೇಂಜೇ ಆಗಲ್ಲ. ಆಲ್ವೇಸ್ ಡೆಬಿಟ್ ಸೈಡ್ ನೀವು ಬರಿಬೇಕಾದ್ರೆ ಬ್ಯಾಂಕ್ ಅಂತಲೇ ಬರೀರಿ. 24,000 15. ಇದು ಕೂಡ ನೀವು ಮಿನಿಮಮ್ ರೆಂಟೇ ಪೇ ಮಾಡಿದ್ದೀರಾ, ಹಾಗಾಗಿ ಮಿನಿಮಮ್ ರೆಂಟ್ ಅಂತಲೇ ಹಾಕ್ಕೊಳ್ಳಿ. ಅಕಸ್ಮಾತ್ ರಾಯಲ್ಟಿ ಪೇ ಮಾಡಿದರೆ ರಾಯಲ್ಟಿ. ಇಲ್ಲಿ ಈ ಪ್ರಾಬ್ಲಮಲ್ಲಿ ಮಿನಿಮಮ್ ರೆಂಟೇ ಪೇ ಆಗಿದೆ. ಅಗೈನ್ ಟು ಬ್ಯಾಂಕ್ ಅಕೌಂಟ್. ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡಿದ್ದು, ಲ್ಯಾಂಡ್ ಲಾರ್ಡ್ ಕಾಲಮ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಟೇಬಲಲ್ಲಿ. 18,000 ಪೇ ಮಾಡಿದ್ದೀವಿ, ಕರೆಕ್ಟಾ? ಸೊ ಇದು ಕೂಡ ಮಿನಿಮಮ್ ರೆಂಟೇ ಆಗಿತ್ತು, ಹಾಗಾಗಿ ಮಿನಿಮಮ್ ರೆಂಟ್ ಅಕೌಂಟ್ 18,000. ಆ್ಯಂಡ್ ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ಇಯರ್ ನಾವು ಮಿನಿಮಮ್ ರೆಂಟ್ ಪೇ ಮಾಡಿಲ್ಲ, ಬಿಕಾಸ್ ನಮಗೆ ಸರ್ಪ್ಲಸ್ ಬಂದಿತ್ತು. ಈ ಸರ್ಪ್ಲಸ್ನ ರಿಕವರಿ ಮಾಡಿಕೊಂಡು ರಾಯಲ್ಟಿನೇ ಚೆನ್ನಾಗಿ ಅರ್ನ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ಮಾಮೂಲಿ ಟು ಬ್ಯಾಂಕ್ ಅಕೌಂಟ್ ಅಂತಲೇ ಬರೀರಿ. ಎಷ್ಟು ಪೇ ಮಾಡಿದ್ವಿ? 24,000. ಇಲ್ಲಿ 24,000 ಆಗಿದ್ದರೂ ಅದು ಮಿನಿಮಮ್ ರೆಂಟ್ ಆಗಲ್ಲ, ಯಾಕೆಂದರೆ ಅಲ್ಲಿ ರಿಕವರಿ ಪ್ರಾವಿಷನ್ ಇತ್ತು ಅಂತ ಸರ್ಪ್ಲಸ್ನ ರಿಕವರಿಗೆ ಹಾಕ್ಕೊಂಡಿದ್ದೀವಿ. ದಟ್ ವಿಲ್ ಬಿ ಕಾಲ್ಡ್ ರಾಯಲ್ಟಿ ಅಂತಲೇ ಕರಿಬೇಕು. ರಿಕವರಿ ಇದ್ದಾಗ ಅದು ಮಿನಿಮಮ್ ರೆಂಟ್ ಪೇ ಮಾಡಿದ್ರು ಕೂಡ ರಾಯಲ್ಟಿ ಅಂತಲೇ ಕರಿತೀವಿ, ಬಿಕಾಸ್ ದಟ್ ಈಸ್ ರಾಯಲ್ಟಿ. ಪ್ರಾವಿಷನ್ ಇತ್ತು ಅಂತಷ್ಟೇ ನಾವು ರಿಕವರಿ ಮಾಡಿದ್ವಿ. ಸೊ ಕೊನೆಯ ವರ್ಷ ಮಾತ್ರ ಮಿನಿಮಮ್ ರೆಂಟ್ ಅಂತ ಬರೀದೆ ರಾಯಲ್ಟಿ ಅಂತ ಬರಿತಾ ಇದ್ದೀನಿ, ಬೈ ರಾಯಲ್ಟಿ ಅಕೌಂಟ್. ನೋಡಿ, ತುಂಬ ಸಿಂಪಲ್ಲು. ಲ್ಯಾಂಡ್ ಲಾರ್ಡ್ ಅಕೌಂಟು ಡೆಬಿಟ್ ಸೈಡ್ ಯಾವ ಪ್ರಾಬ್ಲಮ್ ಕೇಳಿದ್ರು ಟು ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ಅಮೌಂಟ್ ಮಾತ್ರ ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ ಲಾರ್ಡ್ ಅಂತ ಒಂದು ಅನಾಲಿಟಿಕಲ್ ಟೇಬಲಲ್ಲಿ ಕಾಲಮ್ ಇದೆಯಲ್ಲ, ಆ ಅಮೌಂಟನ್ನು ಬರೀರಿ. ಇನ್ನು ಕ್ರೆಡಿಟ್ ಸೈಡ್ ಬರೀಬೇಕಾದ್ರೆ ಮಿನಿಮಮ್ ರೆಂಟ್ ಇದ್ದರೆ ಮಿನಿಮಮ್ ರೆಂಟು,
ಅಕಸ್ಮಾತ್ ಅದು ರಾಯಲ್ಟಿ ಆಗಿದ್ದರೆ ರಾಯಲ್ಟಿ. ಅದೇ ರೀತಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕೂಡ ತುಂಬ ಸುಲಭ. ಶಾರ್ಟ್ ವರ್ಕಿಂಗ್ ಕಾಲಮಲ್ಲಿ ಮಾತ್ರ ಅಮೌಂಟ್ ಇದ್ದರೆ ಮಿನಿಮಮ್ ರೆಂಟ್ ಅಂತ ಡೆಬಿಟ್ ಮಾಡಿ, ರಿಕವರಿ ಇಲ್ಲ ಅಂದರೆ ಕ್ಯಾರಿ ಡೌನ್ ಮಾಡ್ಕೊಳ್ಳಿ. ಒಂದ್ಸಲಿ ಕ್ಯಾರಿ ಡೌನ್ ಮಾಡಿದ್ರೆ ಅದು ಮತ್ತೆ ಬ್ರಾಡ್ ಡೌನ್ ಆಗುತ್ತೆ. ಅಗೈನ್ ಶಾರ್ಟ್ ವರ್ಕಿಂಗ್ ಇತ್ತು ಅಂದರೆ ಮಿನಿಮಮ್ ರೆಂಟು, ಯಾವುದೇ ರಿಕವರಿ ಇಲ್ಲ ಅಂದರೆ ಕ್ಯಾರಿ ಡೌನ್ ಆಗುತ್ತೆ. ಅಕಸ್ಮಾತ್ ರಿಕವರಿ ಅಥವಾ ಇರ್ರಿಕವರಿ ಇತ್ತು ಅಂದರೆ ರಿಕವರಿ ಆಲ್ವೇಸ್ ಯಾವಾಗಲೂ ಆಗೋದು ರಾಯಲ್ಟಿಯಿಂದ. ಅದೇ ರೀತಿ ಇರ್ರಿಕವರಿ ಬಂದು P&L ಅಕೌಂಟು. ಅಕಸ್ಮಾತ್ ಪ್ರಾಬ್ಲಮಲ್ಲಿ ರಿಕವರಿ ಇತ್ತು ಅಂದರೆ ರಾಯಲ್ಟಿ, ಇರ್ರಿಕವರಿ ಇತ್ತು ಅಂದರೆ P&L ಮಾಡಿ. ಅದು ಬಿಟ್ಟರೆ ಬೇರೆ ಏನೂ ಬರಲ್ಲ. ಇನ್ನು ಮಿನಿಮಮ್ ರೆಂಟ್ ಅಕೌಂಟು ಅಷ್ಟೇ, ಆಲ್ವೇಸ್ ಡೆಬಿಟ್ ಲ್ಯಾಂಡ್ಲಾರ್ಡ್ ಅಕೌಂಟ್. ಎಷ್ಟು ವರ್ಷ ಶಾರ್ಟ್ ವರ್ಕಿಂಗ್ ಬರುತ್ತೋ ಅಷ್ಟೇ ವರ್ಷಕ್ಕೆ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟ್ ಮಾಡ್ತೀವಿ. ಈ ಪ್ರಾಬ್ಲಮಲ್ಲಿ 3 ವರ್ಷಕ್ಕೆ ಶಾರ್ಟ್ ವರ್ಕಿಂಗ್ ಇತ್ತು, ಅದಕ್ಕೆ 3 ವರ್ಷಕ್ಕೆ ಮಿನಿಮಮ್ ರೆಂಟ್ ಅಕೌಂಟ್ ಮಾಡಿದ್ದೀವಿ. ಡೆಬಿಟ್ ಸೈಡ್ ಆಲ್ವೇಸ್ ರೈಟ್ ಲ್ಯಾಂಡ್ಲಾರ್ಡ್ ಅಕೌಂಟ್. ಅಮೌಂಟ್ ಮಾತ್ರ ಮಿನಿಮಮ್ ರೆಂಟ್ ಅಮೌಂಟ್ ಏನಿರುತ್ತೆ ಅದನ್ನು ಬರೀರಿ. ಇಲ್ಲಿ 3rd ಇಯರ್ 18,000 ಇತ್ತು, ನಾನು ಮರೆತು 24,000 ಬರೆದಿದ್ದೆ, ಬಟ್ 18,000 ಅಂತ ಮಾಡ್ಕೊಳ್ಳಿ. ಇನ್ನು ಕ್ರೆಡಿಟ್ ಸೈಡಲ್ಲಿ ಆ 24,000ದಲ್ಲಿ ರಾಯಲ್ಟಿ ಎಷ್ಟು, ಶಾರ್ಟ್ ವರ್ಕಿಂಗ್ ಎಷ್ಟು, ಇಯರ್ ವೈಸು ಬರಿತಾ ಹೋದರೆ ಅದು ಮಿನಿಮಮ್ ರೆಂಟ್ ಆಗುತ್ತೆ. ತುಂಬ ಈಸಿ ಇದೆ, 15 ಮಾರ್ಕ್ಸು. ಇದು 2018 ತುಮಕೂರು ಯೂನಿವರ್ಸಿಟಿ CBCS ಕ್ವಶನ್ ಪೇಪರಲ್ಲಿ ಕೇಳಿರೋ ಅಂಥದ್ದು. ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಇನ್ನೊಂದು ಪ್ರಾಬ್ಲಮ್ ಒಂದಿಗೆ ನಿಮಗೆ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.